ರುಚಿಕರವಾದಂತಹ ತೆಂಗಿನಕಾಯಿ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದು ಬಹಳ ಬೇಗನೆ ತಯಾರಾಗುತ್ತೆ. ಬಾಯಿ ಕೆಟ್ಟಾಗ ಮತ್ತು ತರಕಾರಿಗಳೆಲ್ಲ ಇಲ್ಲದೇ ಇರುವಾಗ, ತುಂಬ ಚಳಿ ಅನ್ನಿಸ್ದಾಗ, ಮಳೆಗಾಲದಲ್ಲೆಲ್ಲ ಇದನ್ನು ಮಾಡ್ಕೊಂಡು ಊಟ ಮಾಡ್ಬೋದು. ಬಹಳನೇ ರುಚಿಯಾಗಿರುತ್ತೆ. ನೋಡೋಣ. ಇದನ್ನು ಮಾಡಲಿಕ್ಕೆ ಮೊದಲಿಗೆ ಮಸಾಲೆಯನ್ನು ಹುರ್ಕೊಳ್ಳೋಣ. ಒಂದು ಪಾತ್ರೆಗೆ 2 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, 1 ಚಮಚ ಜೀರಿಗೆ, ಒಂದು 2 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ ಮೀಡಿಯಮ್ ಉರಿಯಲ್ಲಿ ಇವೆಲ್ಲವನ್ನು ಹುರ್ಕೊಳ್ಬೇಕಾಗತ್ತೆ. ಹಾಗೆ ಇದಕ್ಕೆ ಒಂದು 1/4 ಚಮಚ ಪೆಪ್ಪರ್ ಅಂದರೆ ಮೆಣಸಿನ ಕಾಳು, ಖಾರಕ್ಕೆ 4ರಿಂದ 5 ಆಗುವಷ್ಟು ಕೆಂಪು ಮೆಣಸು, ಅರ್ಧ ಕಪ್ ಹೆಚ್ಚಿರುವಂಥ ಟೊಮೆಟೊ, 1 ಕಪ್ ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ಬಳಸಿದ್ದೀನಿ. ನೀವು ಕೊಬ್ಬರಿಯನ್ನು ಕೂಡ ಬಳಸ್ಬೋದು. ಇವೆಲ್ಲವನ್ನು ಮೀಡಿಯಮ್ ಉರಿಯಲ್ಲಿ 1-2 ನಿಮಿಷಗಳ ಕಾಲ ಹುರ್ಕೊಳ್ಬೇಕಾಗತ್ತೆ. ತುಂಬ ಹುರಿಬೇಕು ಅಂತಿಲ್ಲ. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿ ಇದನ್ನು ಪೂರ್ತಿಯಾಗಿ ತಣಿಲಿಕ್ಕೆ ಬಿಡಿ. ತಣದ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಚಟ್ನಿ ಥರ ಅಂದರೆ ಗೊಜ್ಜಿನ ಹದದಲ್ಲಿ ರುಬ್ಕೊಳ್ಬೇಕು. ಇದಕ್ಕೆ ಈಗ ಒಂದು ಒಗ್ಗರಣೆಯನ್ನು ಹಾಕೋಣ. ಒಗ್ಗರಣೆಗೆ ಒಂದು ಅಗಲವಾದ ಪಾತ್ರೆಗೆ 2 ಚಮಚ ತುಪ್ಪ, 1 ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಖಾರಕ್ಕೆ 2 ಹಸಿಮೆಣಸು ಹಾಗೆ 2 ಕೆಂಪು ಮೆಣಸು, ಒಂದು 8ರಿಂದ 10 ಆಗುವಷ್ಟು ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿ ಹಾಕಿದ್ದೀನಿ. ಇವೆಲ್ಲವನ್ನು ತುಪ್ಪದೊಳಗಡೆ ಹುರಿದು ಆದಮೇಲೆ ನಾವಿಲ್ಲಿ ಹುರಿದು ರುಬ್ಬಿ ಇಟ್ಟಿರುವಂಥ ಈ ಪೇಸ್ಟನ್ನು ಕೂಡ ಅದರೊಟ್ಟಿಗೆ ಸೇರಿಸಿ ನೀರನ್ನು ನೋಡಿ ಹಾಕಿ. ನೀವಿಲ್ಲಿ ನಾನು ಇದಕ್ಕೆ ಒಂದು 2 ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ. ಈ ಸಾರಿನ ಹದವನ್ನು ನೋಡಿ ನೀವು ನೀರನ್ನು ಹಾಕ್ಕೊಳ್ಬೋದು. ಇದಕ್ಕೆ 2 ಕಪ್ ಆಗುವಷ್ಟು ಬೇಕಾಗತ್ತೆ. ಹಾಗೆ 1 ಚಮಚ ಉಪ್ಪು, 1 ಚಮಚ ಬೆಲ್ಲ, ಇವೆಲ್ಲವನ್ನು ಹಾಕಿ ಕುದಿಸ್ಕೊಳ್ಬೇಕು ಒಂದು 5ರಿಂದ 10 ನಿಮಿಷಗಳ ಕಾಲ. ಒಂದು 1/4 ಚಮಚ ಆಗುವಷ್ಟು ಅರಿಶಿನ, 1 ಚಿಟಿಕೆ ಇಂಗು, ಇದನ್ನು ಕೂಡ ನಾನು ಒಗ್ಗರಣೆಗೆ ಹಾಕಲಿಲ್ಲ, ಮೇಲ್ಗಡೆಯಿಂದ ಹಾಕ್ತಿದ್ದೀನಿ. ನೀವು ಒಗ್ಗರಣೆಗೂ ಕೂಡ ಹಾಕ್ಕೊಳ್ಬೋದು. ಮುಚ್ಚಿ ಕುದಿಸ್ಕೊಳ್ಬೇಕು ಇದನ್ನ. ನಂತರ ಇದಕ್ಕೆ ಒಂದು 2 ಕಡ್ಡಿ ಆಗುವಷ್ಟು ಕರಿಬೇವು, ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ರುಚಿಕರವಾದಂತಹ ತೆಂಗಿನಕಾಯಿ ಸಾರು ರೆಡಿಯಾಗಿದೆ. ಬಾಯಿ ರುಚಿ ಕೆಟ್ಟಾಗೆಲ್ಲ ಮತ್ತು ಚಳಿ ಅನ್ನಿಸ್ದಾಗ ಈ ಮಳೆಗಾಲದಲ್ಲಂತೂ ಬಿಸಿ ಅನ್ನದೊಟ್ಟಿಗೆ ಬಹಳನೇ ರುಚಿಯಾಗಿರುತ್ತೆ ಸ್ನೇಹಿತರೆ. ಖಂಡಿತ ನೀವು ಟ್ರೈ ಮಾಡಿ ನೋಡ್ಬೋದು. ಜಾಸ್ತಿ ಟೈಮ್ ಎಲ್ಲ ಬೇಡ ಇದನ್ನೆಲ್ಲ ಮಾಡಲಿಕ್ಕೆ, ತಕ್ಷಣಕ್ಕೆ ಮಾಡ್ಕೊಳ್ಬೋದು. ನೀವು ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.